ವೆಲ್ಕಮ್ ಬ್ಯಾಕ್ ಟು ಲಡ್ಡು ಕಿಚನ್. ನಾನು ನಿಮ್ಗೆ ಇವತ್ತು ಹೋಮ್ ಮೇಡ್ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ, ಪನ್ನೀರ್, ಚೀಸ್, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಒಂದು ಬೌಲ್ಗೆ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟು ಮತ್ತು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, 1 ಟೇಬಲ್ ಸ್ಪೂನ್ ಆದರೆ ಸಾಕು. ಈಗ ನಾನು ಸ್ವಲ್ಪ ನೀರು ಹಾಕಿ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಪಿಜ್ಜಾ ಬೇಸ್ನ ನೀವು ಯಾವಾಗ್ಲೂ ತೀರಾ ತೆಳ್ಳಕ್ಕೂ ಒತ್ತಕ್ಕೆ ಹೋಗಬೇಡಿ, ತೀರಾ ಮಂದಕ್ಕೂ ಒತ್ತಕ್ಕೆ ಹೋಗಬೇಡಿ, ಮೀಡಿಯಮ್ ಸೈಜ್ ಇರಲಿ. ಈಗ ನಾನು ತವಾ ಮೇಲೆ ಅದು ಫ್ರಂಟು ಬ್ಯಾಕು ಗೋಲ್ಡನಿಶ್ ಬರೋ ಗಂಟ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್, ಇಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪಿಜ್ಜಾ ಬೇಸ್ಗೆ ನಾನು ಫುಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಾದ್ಮೇಲೆ ನಾನು ಚೀಸ್ನ ಹಾಕ್ಕೊತಾ ಇದ್ದೀನಿ. ಚೀಸ್ ಒಂದು ರೌಂಡು ಫುಲ್ಲು ಅದನ್ನು ಗ್ಯಾಪ್ ಬಿಡಬಾರ್ದು, ಹಂಗೆ ನಾವು ಫುಲ್ ಹಾಕ್ಕೊಂಡಾದ್ಮೇಲೆ ಈಗ ನಾನು ತುಂಬ ದಪ್ಪಗೂ ಕಟ್ ಮಾಡಬೇಡಿ, ತೀರಾ ಸಣ್ಣಕ್ಕೂ ಕಟ್ ಮಾಡಬೇಡಿ. ಕ್ಯಾಪ್ಸಿಕಮ್ನ, ಟೊಮೆಟೊ, ಈರುಳ್ಳಿ ಇದೇನಾದ್ರೂ ಸ್ವಲ್ಪ ಮೀಡಿಯಮ್ ಸೈಜ್ ಇರಲಿ. ಟೊಮೆಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಪನ್ನೀರು ಇಷ್ಟನ್ನು ನಾನು ಪಿಜ್ಜಾಗೆ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಯಾವಾಗ್ಲೂ ನಾವು ಪಿಜ್ಜಾ ಆಚೆ ತರಿಸ್ಕೊಂಡು ತಿಂತಾ ಇರ್ತೀವಲ್ಲ, ಆ ಥರದ ಬದಲು ನಾವು ಮನೇಲೇ ನಮ್ಗೆ ಇಷ್ಟ ಬಂದಂಗೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೂ ಯಾವಾಗಲೂ ಕೇಳ್ತಾ ಇರ್ತಾರೆ, ಪಿಜ್ಜಾ ಬೇಕಮ್ಮ, ಅದು ಬೇಕಮ್ಮ ಅಂತ. ಈ ಥರ ನಾವು ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತಿಯಾಗೂ ಇರುತ್ತೆ, ಮಕ್ಳಿಗೆ ತುಂಬ ಹೈಜೀನಾಗೂ ಇರುತ್ತೆ. ಈ ಥರ ನಾವು ಡೆಕೋರೇಟ್ ಮಾಡಾದ್ಮೇಲೆ ನಾನು ತಿರ್ಗಾ ಸ್ವಲ್ಪ ಚೀಸ್ನ ಹಾಕ್ಕೊತಾ ಇದ್ದೀನಿ. ಚೀಸ್ ಹಾಕಾದ್ಮೇಲೆ ನಾನು ಒಂದು ಹೆಂಚನ್ನ ತವಾನ ಇಟ್ಕೊಂಡಿದ್ದೀನಿ. ತವಾ ಮೇಲೆ ನಾನು ಗ್ರಿಲ್ಡ್ ಪ್ಯಾನ್ ಇಟ್ಕೊಂಡು ಅದ್ರ ಮೇಲೆ ನಾನು ಪಿಜ್ಜಾನ 10 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ, ರುಚಿಯಾದ ಹೋಮ್ ಮೇಡ್ ಪಿಜ್ಜಾ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.